ನಾವಿವತ್ತು ನೋಡ್ತಿರೋ ಮೂವಿ ಬರ್ಡ್ ಬಾಕ್ಸ್. ಈ ಮೂವಿ ಸ್ಟಾರ್ಟ್ ಆಗೋದು ಮ್ಯಾಲರಿ ಅನ್ನೋ ಮಹಿಳೆಯಿಂದ. ಮ್ಯಾಲರಿ ಹೇಳ್ತಿರ್ತಾಳೆ, ನಾವೀಗ ಬೇರೆ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ, ಅದಕ್ಕೆ ನಿಮ್ಮಿಬ್ರು ಕಣ್ಣ ಬಟ್ಟೆಯಿಂದ ಮುಚ್ತಾ ಇದ್ದೀನಿ. ನೀವಿಬ್ರು ಯಾವುದೇ ಕಾರಣಕ್ಕೂ ಕಣ್ಮೇಲಿರೋ ಬಟ್ಟೆನ ತೆಗಿಬಾರ್ದು, ಏನು ಕೂಡ ಮಾತಾಡಬಾರ್ದು, ಮತ್ತೆ ಬೇರೆ ಯಾವುದೇ ಮನುಷ್ಯರ ವಾಯ್ಸ್ ಕೇಳಿಸಿದ್ರು ಇಗ್ನೋರ್ ಮಾಡ್ಬೇಕು. ನನ್ನ ವಾಯ್ಸಲ್ಲಿ ಕಣ್ಮೇಲಿರೋ ಬಟ್ಟೆನ ತೆಗಿರಿ ಅಂತ ಯಾರಾದ್ರೂ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆನ ತೆಗಿಬೇಡಿ. ನೀವೇನಾದ್ರೂ ಕಣ್ಮೇಲಿರೋ ಬಟ್ಟೆನ ತೆಗ್ದು ಕಣ್ ಬಿಟ್ರೆ ಅಲ್ಲೇ ಸತ್ತೋಗ್ತೀರಾ. ನಿಮ್ಮಿಬ್ರಿಗೂ ಅರ್ಥ ಆಯ್ತು ತಾನೆ ಅಂತ ಮ್ಯಾಲರಿ ಇಬ್ರು ಚಿಕ್ಕ ಮಕ್ಕಳಿಗೆ ಹೇಳ್ತಾಳೆ. ಈ ಚಿಕ್ಕ ಮಕ್ಕಳಂತೂ ತುಂಬಾನೇ ಭಯ ಪಟ್ಟು ಸರಿ ಅಂತ ಹೇಳ್ತಾರೆ. ನಂತರ ಮ್ಯಾಲೋರಿ 2 ಬರ್ಡ್ ನ ಬಾಕ್ಸ್ ಅಲ್ಲಿ ಹಾಕೊಂಡು 3 ಜನನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಚೆ ಬರ್ತಾರೆ. ಒಂದು ಹಗ್ಗದ ಸಹಾಯದಿಂದ ನದಿ ಹತ್ತಿರ ಇರೋ ಒಂದು ಬೋಟ್ ಹತ್ತಿರ ಹೋಗ್ತಾರೆ. ಮ್ಯಾಲೋರಿ ಬೋಟ್ ನ ಸೀದಾ ಮಾಡಿ ಇಬ್ರೂನು ಬೋಟ್ ಅಲ್ಲಿ ಕುಂಡ್ರಿಸಿ ಬೋಟ್ ನ ನದಿಯಲ್ಲಿ ಬಿಟ್ಟು ಓಡ್ಸಕ್ಕೆ ಶುರು ಮಾಡ್ತಾಳೆ. ಇವ್ರ ಜೊತೆ ಏನಾಯ್ತು, ಇವರೆಲ್ಲ ಯಾಕೆ ಇಷ್ಟೊಂದು ಭಯ ಪಟ್ಟಿದ್ದಾರೆ, ಹಾಗೆ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಕತೆ 5 ವರ್ಷಗಳು ಹಿಂದೆ ಹೋಗುತ್ತೆ. ಮ್ಯಾಲರಿ ಪೈಂಟಿಂಗ್ ಆರ್ಟಿಸ್ಟ್ ಆಗಿರ್ತಾಳೆ. ಪೈಂಟಿಂಗ್ ಮಾಡ್ತಾ ಒಬ್ಬೊಂಟಿಯಾಗಿ ಜೀವನ ಕಳೀತಿರ್ತಾಳೆ. ಯಾಕಂದ್ರೆ ಮ್ಯಾಲರಿ ತನ್ನ ಹಸ್ಬೆಂಡ್ ಜೊತೆ ಜಗಳ ಮಾಡ್ಕೊಂಡು ರೀಸೆಂಟ್ ಆಗಿ ಡಿವೋರ್ಸ್ ತಗೊಂಡಿರ್ತಾಳೆ. ಹಾಗೆ ಮ್ಯಾಲರಿ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಮಗು ಹುಟ್ಟೋ ಸಮಯ ತುಂಬಾನೇ ಹತ್ರ ಬಂದಿತ್ತು. ಅದಕ್ಕೆ ಮ್ಯಾಲರಿ ತನ್ನ ತಂಗಿ ಜೆಸಿಕಾನ ಕರೆದಿರ್ತಾಳೆ, ಚೆಕಪ್ಗೆ ಹೋಗ್ಬೇಕು ಬಾ ಅಂತ. ಅದಕ್ಕೆ ಜೆಸಿಕಾ ಮ್ಯಾಲರಿ ಮನೆಗೆ ಬರ್ತಾಳೆ. ಜೆಸಿಕಾ ಬಂದಿದ ತಕ್ಷಣ ಮ್ಯಾಲೋರಿಗೆ ಕೇಳ್ತಾಳೆ, ನೀನು ಟಿವಿಯಲ್ಲಿ ನ್ಯೂಸ್ ನ ನೋಡ್ದ? ನ್ಯೂಸ್ ಅಲ್ಲಿ ತುಂಬಾನೇ ವಿಚಿತ್ರವಾಗಿರುವಂತ ಸುದ್ದಿನ ತೋರಿಸ್ತಾ ಇದ್ದಾರೆ, ನೀನು ಕೂಡ ನೋಡು ಅಂತ ಹೇಳ್ತಾಳೆ. ಮ್ಯಾಲರಿ ನ್ಯೂಸ್ ನೋಡಿದಾಗ ಗೊತ್ತಾಗುತ್ತೆ, ರಷ್ಯಾದಲ್ಲಿ ಒಂಥರ ವೈರಸ್ ಸ್ಪ್ರೆಡ್ ಆಗ್ತಿದೆ. ಈ ವೈರಸ್ ಇಂದ ಇನ್ಫೆಕ್ಟೆಡ್ ಆಗಿರೋ ವ್ಯಕ್ತಿಗಳು ತಮ್ಮ ಮೈಂಡ್ ಇಂದ ಕಂಟ್ರೋಲ್ ನ ಕಳ್ಕೊತಾರೆ, ಮತ್ತೆ ಆ ವೈರಸ್ ಅವರಾಗವ್ರೆ ಸತ್ತೋಗಕ್ಕೆ ಫೋರ್ಸ್ ಮಾಡುತ್ತೆ. ಇದು ಬರೀ ಒಂದು ವೈರಸ್ ಅಥವಾ ಡಿಸೀಸಾ ಅಥವಾ ಬೇರೆ ಒಂದು ವಸ್ತುನ ಅಂತ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ಏನೋ ಒಂದನ್ನ ನೋಡಿದ್ರೆ ಸಾಕು, ಕಂಟ್ರೋಲ್ ತಪ್ಪಿ ತಾವಾಗೆ ತಾವೇ ಬ್ರೂಟಲ್ ಆಗಿ ಸತ್ತೋಗ್ತಾರೆ. ಈಗಾಗಲೇ ರಷ್ಯಾದಲ್ಲಿ ಲಕ್ಷಾಂತರ ಜನರು ಸತ್ತೋಗಿದ್ದಾರೆ. ಈಗ ಈ ವೈರಸ್ ಎಲ್ಲಾ ಕಂಟ್ರಿಗೂ ಸ್ಪ್ರೆಡ್ ಆಗ್ತಿದೆ ಅಂತ ತೋರಿಸ್ತಾರೆ. ಆದ್ರೆ ಮ್ಯಾಲೋರಿ ಯಾವ್ದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಅರ್ಧಂಬರ್ಧ ನ್ಯೂಸ್ ನ ನೋಡಿ ಮ್ಯೂಟ್ ಮಾಡ್ಬಿಡ್ತಾಳೆ. ನಂತರ ಮ್ಯಾಲೋರಿ ಜೆಸಿಕಾ ಜೊತೆ ಪ್ರೆಗ್ನೆನ್ಸಿ ಚೆಕಪ್ ಗೆ ಹಾಸ್ಪಿಟಲ್ ಗೆ ಹೋಗ್ತಾಳೆ. ಇಲ್ಲಿ ಡಾಕ್ಟರ್ ಗುಡ್ ನ್ಯೂಸ್ ಕೊಡ್ತಾರೆ, ಮಗು ಪೂರ್ತಿಯಾಗಿ ಆರೋಗ್ಯವಾಗಿ ಇದೆ, ಮತ್ತೆ ನೀವು ಬೇಗ ತಾಯಿ ಆಗ್ತೀರಾ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮ್ಯಾಲೋರಿ ತುಂಬಾನೇ ಸಂತೋಷ ಪಡ್ತಾಳೆ. ನಂತರ ಮ್ಯಾಲೋರಿ ಹಾಸ್ಪಿಟಲ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ನೋಡ್ತಾಳೆ, ಒಂದ್ ಹುಡ್ಗಿ ತನ್ನ ತಲೆನ ಜೋರಾಗಿ ಎದುರುಗಡೆ ಇರೋ ಗ್ಲಾಸ್ ಗೆ ಓಡ್ಕೋತಿರ್ತಾಳೆ. ಇದನ್ನ ನೋಡಿ ಮ್ಯಾಲೋರಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಮತ್ತೆ ಬೇಗ ಓಡಿ ಹೋಗಿ ಜೆಸಿಕಾ ಕಾರಲ್ಲಿ ಕೂತ್ಕೋತಾಳೆ. ಮ್ಯಾಲೋರಿ ಜೆಸಿಕಾಗೆ, ಬೇಗ ನಡಿ, ಆ ರಷ್ಯಾದ ಡೇಂಜರಸ್ ವೈರಸ್ ಇಲ್ಲಿಗೂ ಬಂದಿದೆ ಅನ್ಸುತ್ತೆ, ನ್ಯೂಸ್ ಅಲ್ಲಿ ತೋರಿಸ್ತಿದ್ರಲ್ಲ ಅದೆಲ್ಲ ನಿಜಾನೇ ಅಂತ ಹೇಳ್ತಾಳೆ. ಈ ಕಡೆ ರೋಡ್ ತುಂಬಾ ಆಕ್ಸಿಡೆಂಟ್ ಗಳು ಶುರು ಆಗಿತ್ತು. ಜನ ಅವರಾಗವ್ರೆ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋಕೆ ಶುರು ಮಾಡಿದ್ರು. ಜೆಸಿಕಾ ಬೇಗ ಗಾಡಿ ಸ್ಟಾರ್ಟ್ ಮಾಡಿ ತುಂಬಾ ಸ್ಪೀಡ್ ಆಗಿ ಕಾರ್ನ ಮನೆ ಕಡೆ ಓಡಿಸೋಕೆ ಶುರು ಮಾಡ್ತಾಳೆ. ಆದ್ರೆ ಜೆಸಿಕಾ ರೆಡ್ ಸಿಗ್ನಲ್ ನ ನೋಡ್ತಿದ್ದಂಗೆ ಕಾರ್ನ ಸಿಗ್ನಲ್ ಅಲ್ಲಿ ಸ್ಟಾಪ್ ಮಾಡ್ತಾಳೆ. ಮ್ಯಾಲೋರಿ ಜೆಸಿಕಾಗೆ, ನೀನು ಲೂಸಾ, ಸಾಯೋ ಟೈಮ್ ಅಲ್ಲಿ ನೀನು ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಕೂತಿದೀಯಲ್ಲ ಅಂತ ಬೈತಾಳೆ. ಜೆಸಿಕಾ ಕಾರ್ನ ಸ್ಟಾರ್ಟ್ ಮಾಡಿ ಮನೆ ಕಡೆ ಓಡಿಸೋಕೆ ಶುರು ಮಾಡ್ತಾಳೆ. ಆದ್ರೆ ಈಗ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗೋಕೆ ಶುರು ಆಯ್ತು. ರೋಡ್ ಮೇಲೆ ತುಂಬಾನೇ ಆಕ್ಸಿಡೆಂಟ್ ಆಗೋಕೆ ಶುರು ಆಯ್ತು. ಇದನ್ನ ನೋಡಿ ಮ್ಯಾಲೋರಿ ಫುಲ್ಲು ಭಯ ಪಡ್ತಾಳೆ. ಅಷ್ಟ್ರಲ್ಲಿ ಯಾರೋ ಕಾಲ್ ಮಾಡ್ತಾರೆ. ಫೋನ್ ಕಾರ್ ಹಿಂದ್ಗಡೆ ಸೀಟ್ ಅಲ್ಲಿ ಇರುತ್ತೆ. ಮ್ಯಾಲೋರಿ ಎತ್ಕೊಳಕ್ಕೆ ಅಂತ ಹಿಂದೆ ತಿರುಗ್ತಾಳೆ. ಅವಾಗ ಕಾರ್ ಡ್ರೈವ್ ಮಾಡ್ತಿದ್ದ ಜೆಸಿಕಾ ಏನೋ ಒಂದು ನೋಡ್ತಾಳೆ. ಇದರಿಂದ ಜೆಸಿಕಾ ಕಣ್ಣಿನ ಕಲರ್ ಚೇಂಜ್ ಆಗುತ್ತೆ. ಈಗ ಜೆಸಿಕಾ ತನ್ನ ಮೈಂಡ್ ಕಂಟ್ರೋಲ್ ನ ಕಳ್ಕೊಂಡು ಕಾರ್ ಸ್ಪೀಡ್ ಜಾಸ್ತಿ ಮಾಡ್ತಾಳೆ. ಮತ್ತೆ ಆಪೋಸಿಟ್ ಇಂದ ಬರ್ತಿರೋ ಕಾರ್ ಗಳಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡೋಕೆ ನೋಡ್ತಾಳೆ. ಇದನ್ನ ನೋಡಿ ಮ್ಯಾಲೋರಿ ನಿಲ್ಸಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಜೆಸಿಕಾ ನಿಲ್ಸೋದಿಲ್ಲ. ಜೆಸಿಕಾ ಗಾಡಿನ ಇನ್ನೂ ಸ್ಪೀಡ್ ಆಗಿ ಓಡಿಸೋಕೆ ಶುರು ಮಾಡ್ತಾಳೆ. ಇದರಿಂದ ಇವ್ರ ಕಾರು ಬೇರೆ ಒಂದು ಕಾರ್ಗೆ ಗುದ್ದಿದ ತಕ್ಷಣ ಇವ್ರ ಕಾರು ಪಲ್ಟಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ಇಂದ ಹೇಗೋ ಇಬ್ರು ಕೂಡ ಬಚಾವ್ ಆಗ್ತಾರೆ. ಮತ್ತೆ ಇಬ್ರು ಕೂಡ ಕಾರ್ ನಿಂದ ಹೊರಗೆ ಬರ್ತಾರೆ. ಆದ್ರೆ ಮ್ಯಾಲೋರಿ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆನೆ ಜೆಸಿಕಾ ಒಂದು ಟ್ರಕ್ ಮುಂದೆ ಹೋಗಿ ಸೂಸೈಡ್ ಮಾಡ್ಕೋತಾಳೆ. ತನ್ನ ಕಣ್ಮುಂದೆ ಜೆಸಿಕಾ ಸಾಯೋದನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಆದ್ರೆ ಸಿಚುವೇಶನ್ ಹೇಗಿತ್ತು ಅಂದ್ರೆ ಜೆಸಿಕಾ ಡೆಡ್ ಬಾಡಿ ಹತ್ತಿರ ಹೋಗೋಕೆ ಕೂಡ ಟೈಮ್ ಸಿಗೋದಿಲ್ಲ. ಮ್ಯಾಲರಿ ನೋಡ್ತಾಳೆ, ಸುತ್ತಮುತ್ತ ಎಲ್ಲಾ ಜನರು ಫುಲ್ ಪ್ಯಾನಿಕ್ ಆಗಿ ಓಡ್ತಾ ಇರ್ತಾರೆ. ಮ್ಯಾಲರಿ ಕೂಡ ಜನಗಳ ಮಧ್ಯ ಸೇರ್ಕೊಂಡು ಮುಂದೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮ್ಯಾಲರಿ ಓಡ್ತಿರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಪುಷ್ ಮಾಡಿ ಬೀಳಿಸ್ತಾರೆ. ಇದನ್ನ ನೋಡಿ ಒಬ್ಳು ಲೇಡಿ ಹೆಲ್ಪ್ ಮಾಡಕ್ಕೆ ಬರ್ತಾಳೆ. ಆದ್ರೆ ಆ ಲೇಡಿ ಮ್ಯಾಲರಿನ ಎತ್ತೋ ಮುಂಚೆನೆ ಆ ಲೇಡಿಗೆ ಎದುರುಗಡೆ ಏನೋ ಒಂದು ಕಾಣಿಸುತ್ತೆ. ಈ ಲೇಡಿ ಕೂಡ ಜೆಸಿಕಾ ತರಾನೇ ಒಂದು ಬೆಂಕಿ ಹಚ್ಕೊಂಡಿರೋ ಕಾರ್ ಒಳಗಡೆ ಹೋಗಿ ಕೂತ್ಕೊಂಡು ಸೂಸೈಡ್ ಮಾಡ್ಕೋತಾಳೆ.
ಅಷ್ಟರಲ್ಲಿ ಟಾಮ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಟಾಮ್ ಮ್ಯಾಲರಿನ ಎತ್ಕೊಂಡು ಪಕ್ಕದಲ್ಲಿರೋ ಒಂದು ಮನೆ ಒಳಗಡೆ ಕರ್ಕೊಂಡು ಬರ್ತಾನೆ. ಈ ಮನೆಯಲ್ಲಿ ಮೊದ್ಲೇ ಸ್ವಲ್ಪ ಜನ ಇರ್ತಾರೆ. ಇವರು ಕೂಡ ಬಚಾವ್ ಆಗಕ್ಕೆ ಈ ಮನೆ ಒಳಗಡೆ ಬಂದಿರ್ತಾರೆ. ಎಲ್ಲರೂ ತುಂಬಾನೇ ಭಯ ಪಟ್ಟಿರ್ತಾರೆ. ಹಾಗೆ ಮೊಬೈಲ್ ಸಿಗ್ನಲ್ ಕೂಡ ಸಿಗ್ತಿರಲ್ಲ. ಆದ್ರಿಂದ ಇವರು ಟಿವಿ ಆನ್ ಮಾಡ್ತಾರೆ. ನ್ಯೂಸ್ ನಲ್ಲಿ ಹೇಳ್ತಾರೆ, ಇದು ಯಾವುದೇ ತರಹದ ವೈರಸ್ ಅಲ್ಲ, ಯಾವುದೋ ಒಂದು ಅದೃಶ್ಯ ಜೀವಿ ಭೂಮಿಯಲ್ಲಿ ಎಲ್ಲಾ ಕಡೆ ಹರಡಿದೆ. ಈ ಜೀವಿನ ಯಾವುದೇ ಕಾರಣಕ್ಕೂ ನೋಡ್ಬೇಡಿ. ಮನೆ ವಿಂಡೋಸ್ ಗಳನ್ನ ಕ್ಲೋಸ್ ಮಾಡಿ ಮತ್ತೆ ಹೊರಗಡೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಈ ಜೀವಿನ ಯಾವುದೇ ಕಾರಣಕ್ಕೂ ಮೊಬೈಲ್ ಮತ್ತೆ ಟಿವಿಲಿ ನೋಡ್ಬೇಡಿ ಅಂತ ಹೇಳ್ತಿದ್ದಾಗ ಸಿಗ್ನಲ್ ಹೊರಟೋಗುತ್ತೆ. ಇದನ್ ಕೇಳಿದ ತಕ್ಷಣ ಎಲ್ರು ವಿಂಡೋಸ್ ಗಳನ್ನ ಕ್ಲೋಸ್ ಮಾಡಿ ನ್ಯೂಸ್ ಪೇಪರ್ ಇಂದ ಕವರ್ ಮಾಡ್ತಾರೆ. ನಂತರ ಚಾರ್ಲಿ ಎಲ್ರಿಗೂ ಹೇಳ್ತಾನೆ, ಮೈಥಾಲಜಿ ಪ್ರಕಾರ ಇವುಗಳು ರಾಕ್ಷಸ. ಈ ರಾಕ್ಷಸರಿಗೆ ಒಂದೇ ಕೆಲಸ ಇರೋದು ಮನುಷ್ಯರನ್ನು ಸಾಯಿಸೋದು ಅಂತ ಹೇಳ್ತಾನೆ. ಇದನ್ ಕೇಳಿ ಎಲ್ರು ಶಾಕ್ ಆಗ್ತಾರೆ. ಆದ್ರೆ ಫಿಲಿಪ್ಸ್ ಮತ್ತೆ ಲೂಸಿಗೆ ಚಾರ್ಲಿ ಹೇಳ್ತಿದ್ದ ಮಾತುಗಳ ಮೇಲೆ ನಂಬಿಕೆ ಇರೋದಿಲ್ಲ. 3 ದಿನಗಳ ನಂತರ ಎಲ್ರು ಇಲ್ಲೆಲ್ಲ ಏನ್ ಆಗ್ತಿದೆ ಅಂತ ಟೆನ್ಷನ್ ಅಲ್ಲಿ ಕೂತಿರ್ಬೇಕಾದ್ರೆ ಯಾರೋ ಡೋರ್ ಬಡಿತಾರೆ. ಯಾರು ಅಂತ ನೋಡಕ್ಕೆ ಹೋದಾಗ ಒಬ್ಳು ಹುಡುಗಿ ಅಳ್ತಾ ರಿಕ್ವೆಸ್ಟ್ ಮಾಡ್ತಾಳೆ, ಪ್ಲೀಸ್ ಡೋರ್ ಓಪನ್ ಮಾಡಿ. ಟಾಮ್ ಡೋರ್ ಓಪನ್ ಮಾಡಕ್ಕೆ ಹೋಗ್ತಾನೆ. ಆದ್ರೆ ಡಗ್ಲಸ್ ಡೋರ್ ಓಪನ್ ಮಾಡ್ಬೇಡ ಅಂತ ತಡಿತಾನೆ. ಯಾಕಂದ್ರೆ ಡಗ್ಲಸ್ಗೆ ಭಯ ಇರುತ್ತೆ, ಈ ಹುಡುಗಿ ಇನ್ಫೆಕ್ಟೆಡ್ ಆಗಿರ್ಬೋದು ಅಂತ. ಆದ್ರೆ ಮ್ಯಾಲೋರಿ ಡಗ್ಲಸ್ ಮೇಲೆ ಗನ್ ಪಾಯಿಂಟ್ ಮಾಡಿ ಟಾಮ್ಗೆ ಡೋರ್ ಓಪನ್ ಮಾಡಕ್ಕೆ ಹೇಳ್ತಾಳೆ. ಟಾಮ್ ಡೋರ್ ಓಪನ್ ಮಾಡ್ತಾನೆ. ಆ ಹುಡುಗಿ ಒಳಗಡೆ ಬರ್ತಾಳೆ. ಈ ಹುಡುಗಿ ಹೆಸರು ಒಲಂಪಿಯಾ ಅಂತ. ಇವಳು ಕೂಡ ಪ್ರೆಗ್ನೆಂಟ್ ಆಗಿರ್ತಾಳೆ. ಒಲಂಪಿಯಾಗೆ ಕೇಳ್ತಾರೆ, ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಲ್ಲಿಗೆ ಹೇಗೆ ಬಂದೆ ಅಂತ. ಒಲಂಪಿಯಾ ಹೇಳ್ತಾಳೆ, ನನ್ನ ಹತ್ರ ತಿನ್ನೋಕೆ ಏನು ಇರ್ಲಿಲ್ಲ, ಎಲ್ಲಾ ಕೂಡ ಖಾಲಿಯಾಗಿತ್ತು. ಅದಕ್ಕೆ ಪ್ರತಿಯೊಂದು ಮನೆಗೆ ಹೋಗಿ ಡೋರ್ ಬಡ್ದೆ, ಕೊನೆಗೆ ಇಲ್ಲಿಗೆ ಬಂದೆ ಅಂತ. ಇದನ್ನ ಕೇಳಿ ಡಗ್ಲಸ್, ನಮಗೂ ಕೂಡ ಹೊಟ್ಟೆ ಹಸುವಿನಿಂದ ಸುಸ್ತಾಗ್ತಿದೆ, 3 days ಇಂದ ಈ ಮನೇಲೆ ಸ್ಟಕ್ ಆಗಿದೀವಿ ಅಂತ ಹೇಳ್ತಾನೆ. ಈಗ ಎಲ್ರು ಮನೆಯಿಂದ ಹೊರಗಡೆ ಹೋಗಿ ಫುಡ್ ತರಕ್ಕೆ ಪ್ಲಾನ್ ಮಾಡ್ತಾರೆ. ಹತ್ತಿರದಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇತ್ತು. ಆದ್ರೆ ಅಲ್ಲಿಗೆ ಕಣ್ಮುಚ್ಕೊಂಡು ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆಗ ಮನೆ ಓನರ್ ಗ್ರೆಗ್ ಕೇಳ್ತಾನೆ, ಮನೆ ಹೊರಗಡೆ ಒಂದು CCTV ಕ್ಯಾಮ್ರಾ ಇದೆ, ಅದರಿಂದ ಆ ರಾಕ್ಷಸನ ಲೊಕೇಶನ್ ತಿಳ್ಕೊಂಡು ಆ ರಾಕ್ಷಸನ ಕಣ್ಣಿಗೆ ಬೀಳದಂತೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಹುದು. ಸ್ಕ್ರೀನ್ ಅಲ್ಲಿ ಆ ರಾಕ್ಷಸನನ್ನು ನೋಡಿದ್ರೆ ನಮ್ಗೆ ಏನು ಆಗೋದಿಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಮೊದ್ಲು ಎಲ್ರು ಬೇಡ ಅಂತಾರೆ. ಆದ್ರೆ ಗ್ರಿಗ್ ಹೇಳ್ತಾನೆ, ನಾವೀಗ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಹೊಟ್ಟೆ ಹಸಿವಿನಿಂದ ಸತ್ತೋಗ್ತೀವಿ ಅಂತ ಹೇಳ್ತಿದ್ದಂಗೆ ಎಲ್ರು ಸರಿ ಆಯ್ತು ಅಂತ ಒಪ್ಕೋತಾರೆ. ಎಲ್ರು ಗ್ರೆಗ್ ನ ಚೇರ್ ಜೊತೆ ಕಟ್ಟಾಕ್ತಾರೆ. ಮಿಕ್ಕಿದವರು ಬೇರೆ ರೂಮ್ಗೆ ಹೋಗ್ತಾರೆ. ಗ್ರೆಗ್ CCTV ಸ್ಕ್ರೀನ್ ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. CCTVಲಿ ಏನು ಕಾಣಿಸೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಒಂದು ಗಾಳಿ ಬರುತ್ತೆ. ಗ್ರೆಗ್ ಎಕ್ಸ್ಪ್ರೆಷನ್ ಮತ್ತೆ ಐಸ್ ಕಲರ್ ಚೇಂಜ್ ಆಗುತ್ತೆ. ರೂಮ್ ಇಂದ ಕಿರುಚೋ ಶಬ್ದ ಕೇಳಿ ಎಲ್ರು ಓಡ್ ಬರ್ತಾರೆ. ಆದ್ರೆ ಅಷ್ಟ್ರಲ್ಲಿ ಗ್ರೆಗ್ ಟೇಬಲ್ಗೆ ತಲೆ ಹೊಡ್ಕೊಂಡು ಸೂಸೈಡ್ ಮಾಡ್ಕೋತಾನೆ. ಇದ್ರಿಂದ ಎಲ್ರಿಗೂ ಅರ್ಥ ಆಗುತ್ತೆ ಆ ರಾಕ್ಷಸನ್ನ ಸ್ಕ್ರೀನ್ ಅಲ್ಲಿ ನೋಡಿದ್ರು ಕೂಡ ಪ್ರಾಣ ಹೋಗುತ್ತೆ ಅಂತ. ಸೊ ಇವರು ಮಾನಿಟರ್ ನ ತಕ್ಷಣ ಹೊಡೆದಾಕ್ತಾರೆ. ಹೀಗೆ ಇನ್ನೊಂದು ದಿನ ಕೂಡ ಕಳೆದು ಹೋಗುತ್ತೆ. ಎಲ್ಲರಿಗೂ ಹೊಟ್ಟೆ ಹಸಿವಿನಿಂದ ಸುಸ್ತಾಗ್ತಿರುತ್ತೆ. ಅದಕ್ಕೆ ಇವರು ಸೂಪರ್ ಮಾರ್ಕೆಟ್ಗೆ ಹೋಗಕ್ಕೆ ಬೇರೆ ಒಂದು ಪ್ಲಾನ್ ಮಾಡ್ತಾರೆ. ಟಾಮ್ ಹೇಳ್ತಾನೆ, ಕಾರಲ್ಲಿ ಇರೋ GPS ನ ಯೂಸ್ ಮಾಡ್ಕೊಂಡು ನಾವು ಸೂಪರ್ ಮಾರ್ಕೆಟ್ಗೆ ಹೋಗ್ಬೋದು ಅಂತ. ಈಗ ಎಲ್ರು ಕಾರ್ನ ಎಲ್ಲಾ ಗ್ಲಾಸ್ಗೂ ಪೈಂಟ್ ಮಾಡ್ತಾರೆ. ಯಾಕಂದ್ರೆ ಯಾರು ಕೂಡ ಆ ರಾಕ್ಷಸನ್ನ ನೋಡ್ಬಾರ್ದು ಅಂತ. ಟಾಮ್, ಮ್ಯಾಲೋರಿ, ಡಗ್ಲಸ್, ಚಾರ್ಲಿ ಮತ್ತೆ ಲೂಸಿ 5 ಜನನು ಕಾರ್ ಒಳಗಡೆ ಕುತ್ಕೊಂಡು GPS ನ ಆನ್ ಮಾಡ್ಕೊಂಡು ಕಾರ್ನ ಗ್ಯಾರೇಜ್ ಇಂದ ಆಚೆ ತಕೊಂಡು ಬರ್ತಾರೆ. ರೋಡ್ ಕಾಣಿಸ್ಲಿಲ್ಲ ಅಂದ್ರು ಕೇವಲ GPS ಟ್ರ್ಯಾಕಿಂಗ್ ನ ನೋಡ್ಕೊಂಡು ನಿಧಾನವಾಗಿ ಮುಂದೆ ಹೋಗ್ತಾರೆ. ಸಿಟಿ ಪೂರ್ತಿಯಾಗಿ ಡಿಸ್ಟ್ರಾಯ್ ಆಗಿರುತ್ತೆ. ರೋಡ್ ತುಂಬಾ ಡೆಡ್ ಬಾಡೀಸ್ ಬಿದ್ದಿರುತ್ತೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಕಾರು ವೈಬ್ರೇಟ್ ಆಗೋಕೆ ಶುರು ಆಗುತ್ತೆ. ಸೆನ್ಸರ್ ಇಂದ ಗೊತ್ತಾಗುತ್ತೆ ಸುತ್ತಲೂ ಆ ರಾಕ್ಷಸಗಳು ಇವೆ ಅಂತ. ಆದ್ರೆ ಟಾಮ್ ಸೋಲ್ ಒಪ್ಕೊಳ್ಳೋದಿಲ್ಲ. ಹೇಗೋ ಕಷ್ಟಪಟ್ಟು ಸೂಪರ್ ಮಾರ್ಕೆಟ್ ವರ್ಗೂ ಕಾರ್ನ ತಕೊಂಡು ಬರ್ತಾನೆ. ಎಲ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾರಿಂದ ಇಳಿದು ಸ್ಟೋರ್ ಒಳಗಡೆ ಸೇರ್ಕೋತಾರೆ. ಒಳಗಡೆ ಬಂದಿದ ತಕ್ಷಣ ಎಲ್ರು ವಿಂಡೋಸ್ ಮತ್ತೆ ಡೋರ್ ನ ಕ್ಲೋಸ್ ಮಾಡ್ತಾರೆ. ಆಮೇಲೆ ಕಣ್ಣಿನ ಬಟ್ಟೆ ತೆಗಿತಾರೆ. ಈ ಸ್ಟೋರ್ ನಲ್ಲಿ ತಿನ್ನಕ್ಕೆ ಮತ್ತೆ ಬೇಕಾಗಿರೋ ಎಲ್ಲಾ ವಸ್ತುನು ಇರುತ್ತೆ. ಇದನ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಎಲ್ರು ತಮ್ಗೆ ಬೇಕಾಗಿರೋ ವಸ್ತುನ ಎತ್ಕೋತಿರ್ತಾರೆ. ಈ ಕಡೆ ಟಾಮ್ ಮತ್ತೆ ಮ್ಯಾಲೋರಿ ಒಬ್ರಿಗೊಬ್ರು ಇಷ್ಟ ಪಡೋಕೆ ಶುರು ಮಾಡಿರ್ತಾರೆ. ಟಾಮ್ ಮ್ಯಾಲೋರಿ ಪ್ರಾಣ ಕಾಪಾಡಿರ್ತಾನೆ. ಹಾಗೆ ಮ್ಯಾಲೋರಿ ಮೇಲೆ ತುಂಬಾನೇ ಕೇರ್ ಮಾಡ್ತಿರ್ತಾನೆ. ನಂತರ ಇಬ್ರು ಬೇಕಾಗಿರೋ ವಸ್ತುಗಳನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮ್ಯಾಲೋರಿಗೆ ಒಂದು ಕೇಜ್ ಒಳಗಡೆ 3 ಬರ್ಡ್ ಗಳು ಸಿಗುತ್ತೆ. ಮ್ಯಾಲೋರಿ ಈ ಬರ್ಡ್ ಗಳನ್ನು ಎತ್ಕೋತಾಳೆ. ಅವಾಗ ಯಾರೋ ಸ್ಟೋರ್ ಡೋರ್ ನ ಬಡಿತಾರೆ. ಆದ್ರೆ ಇವರು ಭಯಪಟ್ಟು ಡೋರ್ ನ ಓಪನ್ ಮಾಡೋದಿಲ್ಲ. ಹೊರಗಡೆ ಇರೋ ವ್ಯಕ್ತಿ ತುಂಬಾನೇ ಅಳ್ತಾ ರಿಕ್ವೆಸ್ಟ್ ಮಾಡಿದಾಗ ಆ ವ್ಯಕ್ತಿ ಮೇಲೆ ಎಲ್ರಿಗೂ ಕರುಣೆ ಬರುತ್ತೆ. ಆದ್ರೆ ಆ ವ್ಯಕ್ತಿ ಇನ್ಫೆಕ್ಟೆಡ್ ಆಗಿರ್ಬೋದು ಅಂತ ಭಯಾನು ಇರುತ್ತೆ. ಆದ್ರಿಂದ ಇವರು ಡೋರ್ ಹತ್ತಿರ ಹೋಗಿ ರೆಡಿ ಆಗಿ ನಿಂತ್ಕೋತಾರೆ. ಆ ವ್ಯಕ್ತಿ ಮೇಲೆ ಸ್ವಲ್ಪ ಕೂಡ ಡೌಟ್ ಬಂದ್ರು ಡೋರ್ ನ ಕ್ಲೋಸ್ ಮಾಡೋಣ ಅಂತ. ನಂತರ ಇವರು ಡೋರ್ ನ ತೆಗ್ದಿದ ತಕ್ಷಣ ಈ ರಾಕ್ಷಸರು ನೋಡಕ್ಕೆ ತುಂಬಾನೇ ಸುಂದರವಾಗಿದ್ದಾರೆ, ನೀವೆಲ್ರೂ ನೋಡ್ಲೇಬೇಕು ಅಂತ ಹೇಳ್ತಾನೆ. ಎಲ್ರಿಗೂ ಅರ್ಥ ಆಗುತ್ತೆ ಇವನು ಇನ್ಫೆಕ್ಟೆಡ್ ಆಗಿದ್ದಾನೆ ಅಂತ. ಎಲ್ರು ಡೋರ್ ನ ಕ್ಲೋಸ್ ಮಾಡಕ್ಕೆ ನೋಡ್ತಾರೆ. ಆದ್ರೆ ಕ್ಲೋಸ್ ಮಾಡಕ್ಕೆ
ಆಗ್ತಿರಲ್ಲ. ಎಲ್ರೂನು ಸೇವ್ ಮಾಡಕ್ಕೆ ಚಾರ್ಲಿ ಆ ವ್ಯಕ್ತಿನ ಹೊರಗಡೆ ತಳ್ತಾ ಚಾರ್ಲಿ ಕೂಡ ಹೊರಗಡೆ ಹೊರಟೋಗ್ತಾನೆ. ಆ ವ್ಯಕ್ತಿ ಚಾರ್ಲಿನ ಕೊಂದು ಹಾಕ್ತಾನೆ. ಮ್ಯಾಲರಿ ಒಂದು ವಿಷಯ ನೋಟಿಸ್ ಮಾಡ್ತಾಳೆ. ರಾಕ್ಷಸರು ಹತ್ರ ಬರ್ತಿದ್ದಂಗೆ ಬರ್ಡ್ ಗಳು ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಿದೆ ಅಂತ. ಈಗ ಈ ಬರ್ಡ್ ಗಳು ಇವರಿಗೆ ಅಲಾರಾಮ್ ಆಗಿತ್ತು. ನಂತರ ಮಿಕ್ಕಿರೋ 4 ಜನರು ರೇಷನ್ ತಗೊಂಡು ಮನೆಗೆ ವಾಪಸ್ ಬರ್ತಾರೆ. ಚಾರ್ಲಿ ಸತ್ತೋಗಿರೋ ವಿಷಯನ ಕೇಳಿ ಎಲ್ರಿಗೂ ತುಂಬಾನೇ ಬೇಜಾರಾಗುತ್ತೆ. ನೈಟ್ ಆದ್ಮೇಲೆ ಲೂಸಿ ಮತ್ತೆ ಫೆಲೆಕ್ಸ್ ಕಾರ್ನ ಎತ್ಕೊಂಡು ಈ ಮನೆ ಬಿಟ್ಟು ಓಡೋಗ್ತಾರೆ. ಲೂಸಿ ಮತ್ತೆ ಫೆಲೆಕ್ಸ್ ಯಾಕೆ ಈ ತರ ಮಾಡಿದ್ರು ಅಂತ ಯಾರಿಗೂ ಕೂಡ ಅರ್ಥನೇ ಆಗೋದಿಲ್ಲ. ನಂತರ ನೈಟ್ ಎಲ್ರು ತಮ್ಮ ರೂಮಲ್ಲಿ ಇರ್ಬೇಕಾದ್ರೆ ಯಾರೋ ಡೋರ್ ಬಡಿತಾರೆ. ಶಬ್ದ ಕೇಳಿ ಒಲಿಂಪಿಯಾ ಡೋರ್ ಹತ್ರ ಹೋಗಿ ಒಲಿಂಪಿಯಾ ಏನು ಕೂಡ ಯೋಚನೆ ಮಾಡ್ದೆ ಒಬ್ಬ ವ್ಯಕ್ತಿನ ಒಳಗಡೆ ಕರ್ಕೋತಾಳೆ. ಇದನ್ ನೋಡಿ ಮ್ಯಾಲೋರಿ ಆ ವ್ಯಕ್ತಿ ಕಡೆ ಗನ್ ಪಾಯಿಂಟ್ ನ ಮಾಡಿ ಎದುರಿಸ್ತಾಳೆ. ಈ ಶಬ್ದ ಕೇಳಿ ಎಲ್ರು ಹೊರಗಡೆ ಬಂದು ಒಬ್ಬ ಅನ್ನೋನ್ ಪರ್ಸನ್ ನ ನೋಡಿ ಎದುರುತ್ತಾರೆ. ಮತ್ತೆ ಯಾಕೆ ಇವನ್ನ ಒಳಗಡೆ ಬರಕ್ಕೆ ಬಿಟ್ಟೆ ಅಂತ ಒಲಿಂಪಿಯಾಗೆ ಬೈತಾರೆ. ಒಲಿಂಪಿಯಾ ಹೇಳ್ತಾಳೆ, ನಾನು ಒಬ್ಬಳೆ ಹೊರಗಡೆ ಇದ್ದೆ, ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ಅದ್ರಿಂದ ಇವನ ಮೇಲೆ ಕರುಣೆ ಬಂದು ಒಳಗಡೆ ಕರ್ಕೊಂಡೆ ಅಂತ ಹೇಳ್ತಾಳೆ. ಈಗ ಆ ವ್ಯಕ್ತಿ ಮಾತಾಡ್ತಾನೆ, ನನ್ನ ಹೆಸರು ಗ್ಯಾರಿ ಅಂತ, ಪ್ಲೀಸ್ ನನ್ನ ಹೊರಗಡೆ ಹಾಕ್ಬೇಡಿ ಅಂತ ಹೇಳ್ತಾ ಎಮೋಷನಲ್ ಆಗಿ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ನನ್ ಮನೆಗೆ ಕೆಲವು ಸೈಕೋಗಳು ನುಗ್ಗಿ ನನ್ ಫ್ರೆಂಡ್ಸ್ ಮೇಲೆ ಅಟ್ಯಾಕ್ ಮಾಡಿ ಜಬರ್ದಸ್ತಿಯಿಂದ ಕಣ್ಣ ಓಪನ್ ಮಾಡಿ ಆ ರಾಕ್ಷಸನ್ನ ನೋಡೋ ರೀತಿ ಮಾಡಿದ್ರು. ಆ ರಾಕ್ಷಸನ್ನ ನೋಡಿದ ತಕ್ಷಣ ನಮ್ ಫ್ರೆಂಡ್ಸ್ ಎಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಆದ್ರೆ ನಾನ್ ಮಾತ್ರ ಅವರಿಂದ ಹೇಗೋ ತಪ್ಪಿಸ್ಕೊಂಡು ಜೀವ ಉಳಿಸಿಕೊಳ್ಳೋಕೆ ಓಡಿ ಬಂದು ಇಲ್ಲಿಗೆ ಸೇರ್ಕೊಂಡೆ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಈಗ ರಾಕ್ಷಸರ ಬಗ್ಗೆ ಗೊತ್ತಾಗುತ್ತೆ. ಅದೇನಂದ್ರೆ ಯಾರಾದ್ರೂ ಆ ರಾಕ್ಷಸರನ್ನು ನೋಡಿದ್ರೆ ಯಾವುದೇ ವ್ಯಕ್ತಿ ಆದ್ರೂ ಸರಿ ತುಂಬಾನೇ ಹೆದರಿ ಹೋಗ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ರಾಕ್ಷಸರನ್ನು ನೋಡಿದ ವ್ಯಕ್ತಿಗೆ ಅವನ್ ಲೈಫ್ ನಲ್ಲೇ ನಡೆದು ಹೋಗಿರೋ ಅತಿ ದೊಡ್ಡ ದುಃಖದ ಸನ್ನಿವೇಶ ಮತ್ತೆ ತಮ್ಮ ಲೈಫ್ ಅಲ್ಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತಾರಲ್ಲ, ಅಪ್ಪ ಅಮ್ಮ ತಂಗಿ ಅಣ್ಣ, ಅವರು ಕಣ್ಮುಂದೆ ಬಂದು ಬಾ ನನ್ನ ಹತ್ರ ಅಂತ ಕರೆಯೋ ರೀತಿಯಲ್ಲಿ ಆ ರಾಕ್ಷಸರು ಕಾಣೋ ರೀತಿ ಮಾಡ್ತಾರೆ. ಆ ಕಾಣಿಸೋ ದೃಶ್ಯದಲ್ಲಿ ಎಷ್ಟು ನೋವಿರುತ್ತೆ ಅಂದ್ರೆ ಅದನ್ನ ತಡ್ಕೊಳಕ್ಕೆ ಆಗದೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಡಿಪ್ರೆಷನ್ ಗೆ ಹೋಗ್ತಾರೆ ಮತ್ತೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಅಂತ ಗ್ಯಾರಿ ಮತ್ತೆ ಕೆಲವೊಂದು ಶಾಕಿಂಗ್ ವಿಷಯಗಳನ್ನ ಹೇಳ್ತಾನೆ. ಮನೆಗೆ ನುಗ್ಗಿದ್ರಲ್ಲ ಸೈಕೋಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ಲಿಲ್ಲ ಮತ್ತೆ ಆ ಸೈಕೋಗಳು ರಾಕ್ಷಸರನ್ನು ನೋಡಿ ತುಂಬಾನೇ ಖುಷಿ ಪಡ್ತಿದ್ರು ಅಂತ. ಗ್ಯಾರಿಯ ಈ ಮಾತು ಕೇಳಿದ್ಮೇಲೆ ನಮ್ಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅದೇನಂದ್ರೆ ಯಾರು ತಮ್ಮ ಲೈಫ್ ಅಲ್ಲಿ ಮೊದ್ಲೇ ಡಿಪ್ರೆಷನ್ ಅಲ್ಲಿ ಇರ್ತಾರೋ ಅವ್ರನ್ನ ರಾಕ್ಷಸರು ಸಾಯಿಸೋಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಮೊದ್ಲೇ ಡಿಪ್ರೆಷನ್ ಅಲ್ಲಿ ಬದುಕ್ತಿರ್ತಾರೆ. ಹಾಗಾಗಿ ಇಂಥ ವ್ಯಕ್ತಿಗಳನ್ನ ಆ ರಾಕ್ಷಸ ತನ್ನ ಗುಲಾಮರನ್ನಾಗಿ ಮಾಡ್ಕೊಬಿಡುತ್ತೆ. ಈ ಗುಲಾಮರ ಕೆಲಸ ಒಂದೇ, ಯಾವ ವ್ಯಕ್ತಿ ರಾಕ್ಷಸನನ್ನು ನೋಡಿಲ್ವೋ ಅಂತ ವ್ಯಕ್ತಿನ ಹುಡುಕಿ ಫೋರ್ಸ್ಫುಲ್ ಆಗಿ ರಾಕ್ಷಸನನ್ನು ತೋರಿಸಿ ಸೂಸೈಡ್ ಮಾಡ್ಕೊಳ್ಳೋ ರೀತಿ ಮಾಡ್ತಾರೆ ಅಂತ ಗ್ಯಾರಿ ಹೇಳ್ತಾನೆ. ಅಷ್ಟಕ್ಕೂ ಇದೆಲ್ಲ ಗ್ಯಾರಿಗೆ ಹೇಗೆ ಗೊತ್ತು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಎಲ್ರು ಸೇರಿ ಗ್ಯಾರಿಗೆ ಮನೇಲಿರೋಕೆ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಡಗ್ಲಸ್ಗೆ ಮಾತ್ರ ಗ್ಯಾರಿ ಮೇಲೆ ಒಂಚೂರು ಕೂಡ ನಂಬಿಕೆ ಇರೋದಿಲ್ಲ. ಡಗ್ಲಸ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗನ್ನ ಗ್ಯಾರಿ ಮೇಲೆ ಪಾಯಿಂಟ್ ಮಾಡಿ ಮರ್ಯಾದೆಯಿಂದ ಆಚೆ ನಡಿ ಅಂತ ವಾರ್ನಿಂಗ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಹಿಂದೆಯಿಂದ ಬಂದು ಶರ್ಲಾ ಡಗ್ಲಸ್ಗೆ ತಲೆ ಮೇಲೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಆಮೇಲೆ ಎಲ್ರು ಸೇರಿ ಡಗ್ಲಸ್ ನ ಒಂದು ರೂಮ್ ಅಲ್ಲಿ ಕೂಡಾಕ್ತಾರೆ. ಗ್ಯಾರಿ ಎಲ್ರಿಗೂ ಟ್ಯಾಂಕ್ಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಸಡನ್ ಆಗಿ ಮ್ಯಾಲರಿ ಮತ್ತೆ ಒಲಿಂಪಿಯಾಗೆ ಇಬ್ರಿಗೂ ಒಂದೇ ಸಮಯಕ್ಕೆ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಟಾಮ್ ಮತ್ತೆ ಶರ್ಲಾ ಹೆಲ್ಪ್ ಮಾಡ್ತಾರೆ. ಮ್ಯಾಲರಿ ಮತ್ತೆ ಒಲಿಂಪಿಯಾನ ಮೇಲ್ಗಡೆ ಇರೋ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಗ್ಯಾರಿ ಮಾತ್ರ ಕೆಳಗಡೆ ಇರ್ತಾನೆ. ಗ್ಯಾರಿ ವರ್ತನೆ ವಿಚಿತ್ರವಾಗಿ ಬದಲಾಗೋಕೆ ಶುರು ಆಗುತ್ತೆ. ಗ್ಯಾರಿ ರಾಕ್ಷಸರಂತೆ ಕಾಣಿಸೋ ಡ್ರಾಯಿಂಗ್ ನ ಟೇಬಲ್ ತುಂಬಾ ಇಡ್ತಾನೆ. ಗ್ಯಾರಿ ಕಣ್ಣಲ್ಲಿ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗ್ಯಾರಿ ಕೂಡ ಆ ರಾಕ್ಷಸನ ಗುಲಾಮ ಅಂತ. ಇದೇ ಟೈಮ್ ಅಲ್ಲಿ ಮ್ಯಾಲರಿ ಮತ್ತೆ ಒಲಿಂಪಿಯಾ ಇಬ್ರು ಕೂಡ ಮಗುವಿಗೆ ಜನ್ಮ ಕೊಡ್ತಾರೆ. ಒಲಿಂಪಿಯಾಗೆ ಹೆಣ್ಣು ಮಗು ಹುಟ್ಟುತ್ತೆ ಮತ್ತೆ ಮ್ಯಾಲರಿಗೆ ಗಂಡು ಮಗು ಹುಟ್ಟುತ್ತೆ. ಈ ಕಡೆ ಕೇಜ್ ಅಲ್ಲಿ ಇರೋ ಬರ್ಡ್ ಗಳು ಜೋರಾಗಿ ಶಬ್ದ ಮಾಡೋಕೆ ಶುರು ಮಾಡುತ್ತೆ. ಈ ಶಬ್ದ ಕೇಳಿ ಗ್ಯಾರಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಇದರಿಂದ ಗ್ಯಾರಿಗೆ ಕೋಪ ಬಂದು ಕೇಜ್ ನ ಎತ್ಕೊಂಡು ಫ್ರಿಡ್ಜ್ ಅಲ್ಲಿ ಹಾಕಿ ಲಾಕ್ ಮಾಡ್ಬಿಡ್ತಾನೆ. ಮತ್ತೆ ವಿಂಡೋಸ್ ಗೆ ಹಾಕಿರೋ ಎಲ್ಲಾ ನ್ಯೂಸ್ ಪೇಪರ್ ನು ಕಿತ್ತು ಎಸೆಯೋಕೆ ಶುರು ಮಾಡ್ತಾನೆ. ಇದನ್ನ ನೋಡ್ತಿದ್ದಂಗೆ ಡಗ್ಲಸ್ ಗೆ ಪೂರ್ತಿಯಾಗಿ ಎಲ್ಲ ಅರ್ಥ ಆಗೋಗುತ್ತೆ. ಡಗ್ಲಸ್ ಜೋರಾಗಿ ಎಲ್ಲಾರನ್ನೂ ಕರೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಟಾಮ್ ಶಬ್ದ ಕೇಳಿ ಕೆಳಗಡೆ ಬರ್ತಾನೆ. ಡಗ್ಲಸ್ ಅವತ್ತೇ ನಿಮ್ಗೆ ಹೇಳ್ದೆ ತಾನೆ ಇವನ್ನ ಮನೆಯಿಂದ ಆಚೆ ಹಾಕಿ ಅಂತ, ಬರ್ಡ್ ಗಳನ್ನ ಫ್ರಿಡ್ಜ್ ಅಲ್ಲಿ ಹಾಕಿ ಲಾಕ್ ಮಾಡಿದ್ದಾನೆ, ಆಚೆ ತೆಗಿ ಅಂತ ಟಾಮ್ ಗೆ ಹೇಳ್ತಾನೆ. ಟಾಮ್ ಫ್ರಿಡ್ಜ್ ಇಂದ ಬರ್ಡ್ ಗಳನ್ನು ಆಚೆ ತೆಗಿತಿದ್ದಂಗೆ ಅಷ್ಟರಲ್ಲಿ ಗ್ಯಾರಿ ಹಿಂದೆಯಿಂದ ಬಂದು ಟಾಮ್ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಗ್ಯಾರಿ ಡಗ್ಲಸ್ ನ ಮುಗ್ಸೋಕೆ ಡಗ್ಲಸ್ ಹತ್ರ ಹೋಗ್ತಾನೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಗ್ಯಾರಿಗೆ ಮಕ್ಕಳು ಅಳ್ತಿರೋ ಸೌಂಡ್ ಕೇಳಿಸುತ್ತೆ. ಇದರಿಂದ ಗ್ಯಾರಿ ಡಗ್ಲಸ್ ನ ಅಲ್ಲೇ ಬಿಟ್ಟು ಡೈರೆಕ್ಟ್ ಆಗಿ ಮ್ಯಾಲರಿ ಮತ್ತೆ ಒಲಿಂಪಿಯಾ ಇರೋ ರೂಮ್ ಗೆ ಹೋಗಿ ವಿಂಡೋಸ್ ಗೆ ಹಾಕಿರೋ ಎಲ್ಲಾ ಪೇಪರ್ಸ್ ಗಳನ್ನು ಕಿತ್ತು ಎಸಿತಾನೆ.
ಒಲಂಪಿಯಾ ಸಡನ್ ಆಗಿ ಆಚೆ ನೋಡ್ಬಿಡ್ತಾಳೆ. ನೋಡಿದ ತಕ್ಷಣ ಕಣ್ ಕಲರ್ ಚೇಂಜ್ ಆಗಿ ರಾಕ್ಷಸನ ಕಂಟ್ರೋಲ್ಗೆ ಹೋಗ್ತಾಳೆ. ಮ್ಯಾಲರಿಗೆ ಅರ್ಥ ಆಗುತ್ತೆ ಒಲಂಪಿಯಾ ಪಕ್ಕ ಉಳಿಯೋದಿಲ್ಲ, ಇನ್ನೇನು ಸೂಸೈಡ್ ಮಾಡ್ಕೋತಾಳೆ ಅಂತ. ಆದ್ರಿಂದ ಮ್ಯಾಲರಿ ತಕ್ಷಣ ಒಲಂಪಿಯಾ ಕೈಯಿಂದ ಮಗುನ ಕಿತ್ಕೋತಿದ್ದಂಗೆ ಒಲಂಪಿಯಾ ವಿಂಡೋ ಇಂದ ಕೆಳಗಡೆ ಜಂಪ್ ಮಾಡಿ ಸತ್ತೋಗ್ತಾಳೆ. ನಂತರ ಗ್ಯಾರಿ ಶರ್ಲಾನ ಗಟ್ಟಿಯಾಗಿ ಇಟ್ಕೊಂಡು ಬಲವಂತದಿಂದ ಕಣ್ಣ ಓಪನ್ ಮಾಡ್ತಾನೆ. ಶರ್ಲಾ ಕಣ್ ಕಲರ್ ಚೇಂಜ್ ಆಗಿ ಸಿಜರ್ ಇಂದ ಚುಚ್ಕೊಂಡು ಸತ್ತೋಗ್ತಾಳೆ. ಈಗ ಗ್ಯಾರಿ ಮ್ಯಾಲರಿ ಹತ್ರ ಬರ್ತಾನೆ. ಮ್ಯಾಲರಿ ಬ್ಲಾಂಕೆಟ್ ಒಳಗಡೆ ಪಾಪುಗಳ ಜೊತೆ ಔಚ್ಕೊಂಡಿರ್ತಾಳೆ. ಗ್ಯಾರಿ ಮಕ್ಕಳನ್ನು ನನ್ಗೆ ಕೊಡು ಅಂತ ಹೇಳ್ತಾ ಬ್ಲಾಂಕೆಟ್ ನ ಎಳೆಯೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಕರೆಕ್ಟ್ ಆಗಿ ಡಗ್ಲಸ್ ಗನ್ ಇಟ್ಕೊಂಡು ಬರ್ತಾನೆ. ಡಗ್ಲಸ್ ಕಣ್ ಮುಚ್ಕೊಂಡೆ ಗ್ಯಾರಿ ಕಡೆ ಶೂಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಗ್ಯಾರಿ ಶಬ್ದ ಮಾಡಿದ ತಕ್ಷಣ ಡಗ್ಲಸ್ ಗ್ಯಾರಿ ಕೈಗೆ ಶೂಟ್ ಮಾಡ್ತಾನೆ. ಇದರಿಂದ ಗ್ಯಾರಿಗೆ ಕೋಪ ಬಂದು ಡಗ್ಲಸ್ ನ ಇಟ್ಕೊಂಡು ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಗೆ ಬೀಳಿಸ್ತಾನೆ. ಕೆಳಗಡೆ ಬಿದ್ದಿದ ತಕ್ಷಣ ಗ್ಯಾರಿ ಸೀಸರ್ ನ ಎತ್ಕೊಂಡು ಡಗ್ಲಸ್ ನ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಹೇಳ್ತಾನೆ, ಆ ರಾಕ್ಷಸ ನೋಡಕ್ಕೆ ಎಷ್ಟು ಸುಂದರವಾಗಿದೆ ಗೊತ್ತಾ, ನೀನು ಆ ರಾಕ್ಷಸನನ್ನು ನೋಡಕ್ಕೆ ಪುಣ್ಯನೇ ಮಾಡಿಲ್ಲ ಅಂತ ಹೇಳ್ತಾ ಡಗ್ಲಸ್ ನ ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲೇ ಟಾಮ್ಗೆ ಪ್ರಜ್ಞೆ ಬರುತ್ತೆ. ಹೇಗೋ ಕಷ್ಟಪಟ್ಟು ಶಾರ್ಟ್ ಗನ್ ಹತ್ತಿರ ಹೋಗ್ತಾನೆ. ಈ ಕಡೆ ಗ್ಯಾರಿ ಕೂಡ ಶಾರ್ಟ್ ಗನ್ ಹತ್ತಿರ ಬರ್ತಾನೆ. ಶಾರ್ಟ್ ಗನ್ ಶಬ್ದ ಬರುತ್ತೆ. ಈ ಕಡೆ ಮ್ಯಾಲರಿ ಶಾರ್ಟ್ ಗನ್ ಶಬ್ದ ಕೇಳಿ ತುಂಬಾನೇ ಭಯ ಪಡ್ತಿರ್ತಾಳೆ. ಮ್ಯಾಲರಿಗೆ ಯಾರೋ ನಡ್ಕೊಂಡ್ ಬರ್ತಿರೋ ಶಬ್ದ ಕೇಳಿ ಇನ್ನೂ ಹೆಚ್ಚು ಭಯ ಆಗುತ್ತೆ. ಮ್ಯಾಲರಿ ಹಿಂದೆ ತಿರುಗಿ ನೋಡ್ತಾಳೆ. ಆ ವ್ಯಕ್ತಿ ಟಾಮ್ ಆಗಿರ್ತಾನೆ. ಟಾಮ್ ಮ್ಯಾಲರಿ ಮತ್ತೆ ಮಕ್ಕಳನ್ನ ಸಮಾಧಾನ ಮಾಡ್ತಾನೆ. ಕೊನೆಗೆ ಉಳ್ದಿದಂದ್ರೆ ಟಾಮ್, ಮ್ಯಾಲರಿ, 2 ಪಾಪುಗಳು ಮಾತ್ರ. ಮಿಕ್ತವ್ರೆಲ್ರೂ ಸತ್ತೋಗಿರ್ತಾರೆ. ಇದಾದ್ಮೇಲೆ ಕತೆ 5 ವರ್ಷಗಳು ಮುಂದೆ ಬರುತ್ತೆ. ಮ್ಯಾಲರಿ ಮತ್ತೆ ಟಾಮ್ ಒಟ್ಟಿಗೆ ಜೀವನ ನಡೆಸ್ತಿರ್ತಾರೆ. ಹಾಗೆ 2 ಮಕ್ಕಳು ಕೂಡ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಆದ್ರೆ ಅಪಾಯ ಮಾತ್ರ ಇನ್ನೂ ಕಮ್ಮಿ ಆಗಿರೋದಿಲ್ಲ. ರಾಕ್ಷಸರ ಗುಲಾಮರು ಸುತ್ತಮುತ್ತ ಓಡಾಡ್ತಾನೆ ಇರ್ತಾರೆ. ಆದ್ರಿಂದ ಇವರು 5 ವರ್ಷದಿಂದ ಸೀಕ್ರೆಟ್ ಆಗಿ ಔಸ್ಕೊಂಡು ವಾಸ ಮಾಡ್ತಿರ್ತಾರೆ. ಮ್ಯಾಲರಿ ಮಕ್ಕಳಿಗೆ ಹೇಗೆ ಕಣ್ಮುಚ್ಕೊಂಡು ಕಮ್ಯುನಿಕೇಟ್ ಮಾಡೋದು, ಕಣ್ಮುಚ್ಕೊಂಡೆ ದಾರಿನ ಹೇಗೆ ಹುಡ್ಕೋದು, ಇದೇ ರೀತಿಯಲ್ಲಿ ಮುಂತಾದ ಹಲವಾರು ಸರ್ವೈವಲ್ ಸ್ಕಿಲ್ಸ್ ನ ಕಲ್ಸ್ಕೊಟ್ಟಿರ್ತಾಳೆ. ಹೀಗೆ ಇವರು ರಾಕ್ಷಸನಿಂದ ತಪ್ಪಿಸ್ಕೊಂಡು ದಿನಗಳನ್ನ ಕಳೀತಿರ್ಬೇಕಾದ್ರೆ ಒಂದಿನ ಇದ್ದಕ್ಕಿದ್ದಂತೆ ರೇಡಿಯೋದಲ್ಲಿ ರಿಕ್ ಅನ್ನೋ ವ್ಯಕ್ತಿ ಹೇಳ್ತಾನೆ, ನಾನಿರೋ ಜಾಗ ಸಂಪೂರ್ಣವಾಗಿ ಸೇಫ್ ಆಗಿದೆ. ಇಲ್ಲಿ ನಮ್ಮದೇ ಆದ ಒಂದು ಕಾಲೋನಿ ಇದೆ. ಊಟ ನೀರು ಸೇರಿದಂತೆ ಬದುಕಕ್ಕೆ ಬೇಕಾಗಿರೋ ಎಲ್ಲಾ ಸ್ಪೆಸಿಲಿಟಿಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತಾ, ನೀವಿಲ್ಲಿ ಬರ್ಬೇಕು ಅಂದ್ರೆ ನದಿ ಯಾವ ಕಡೆ ಹರಿಯುತ್ತೋ ಆ ಕಡೆ ನದಿ ಜೊತೆಗೆ ಬನ್ನಿ. ನದಿಯಲ್ಲಿ ನೀರು ಎಲ್ಲಿ ಫೋರ್ಸ್ ಆಗಿ ಹರಿಯುತ್ತೋ ಅಲ್ಲಿಂದ ಕಾಡ್ ಮಧ್ಯದಲ್ಲಿ ಬಂದ್ರೆ ನಿಮ್ಗೆ ನಮ್ಮ ಕಾಲೋನಿ ಸಿಗುತ್ತೆ. ನಿಮ್ಗೇನಾದ್ರೂ ಕಾಡಲ್ಲಿ ದಾರಿ ಕನ್ಫ್ಯೂಸ್ ಆದ್ರೆ ಅತಿ ಹೆಚ್ಚಾಗಿ ಯಾವ ಡೈರೆಕ್ಷನ್ ಇಂದ ಬರ್ಡ್ ಶಬ್ದ ಕೇಳಿಸುತ್ತೋ ಆ ಡೈರೆಕ್ಷನ್ ಗೆ ಬಂದ್ರೆ ನಮ್ ಕಾಲೋನಿ ನಿಮ್ಗೆ ಸಿಗುತ್ತೆ. ಆದ್ರೆ ನೆನ್ಪಿರ್ಲಿ, ನದಿಯಿಂದ ಇಲ್ಲಿಗೆ ಬರೋಕೆ 2 ದಿನ ಬೇಕಾಗುತ್ತೆ ಅಂತ ದಾರಿ ಹೇಳ್ತಾ ವಾರ್ನಿಂಗ್ ಕೂಡ ಕೊಡ್ತಾನೆ. ಟಾಮ್ ರಿಕ್ ಮಾತುಗಳನ್ನು ಕೇಳಿ ಅಲ್ಲಿಗೆ ಹೋಗೋಕೆ ಇಷ್ಟಪಡ್ತಾನೆ. ಆದ್ರೆ ಮ್ಯಾಲರಿ ಮಾತ್ರ ಅಲ್ಲಿಗೆ ಹೋಗೋದು ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ. ಯಾಕಂದ್ರೆ ಆ ವ್ಯಕ್ತಿ ರಾಕ್ಷಸನ ಗುಲಾಮ ಆಗಿರ್ಬೋದು, ನಮ್ಮನ್ನ ಇಲ್ಲಿಂದ ಹೊರಗೆ ಕರೆಸಿ ಸಾಯಿಸೋಕೆ ಪ್ಲಾನ್ ಮಾಡ್ತಿರ್ಬೋದು ಅಂತ ಹೇಳ್ತಾ ಮ್ಯಾಲರಿ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ. ನೈಟು ಟಾಮ್ ಮ್ಯಾಲರಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ. ನಾವು ಜೀವಂತವಾಗಿ ಉಳಿಬೇಕಂದ್ರೆ ಅಲ್ಲಿಗೆ ಹೋಗ್ಲೇಬೇಕು, ಮತ್ತೆ ಇನ್ನೆಷ್ಟು ದಿನ ಅಂತ ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕಕ್ಕಾಗುತ್ತೆ ಅಂತ ಹೇಳ್ತಾ ಮ್ಯಾಲರಿಗೆ ಧೈರ್ಯ ತುಂಬ್ತಾನೆ. ನೆಕ್ಸ್ಟ್ ಡೇ ಮ್ಯಾಲರಿ ಟಾಮ್ ಮಾತ್ಗೆ ಒಪ್ಕೊಂಡು ಬೇಕಾಗಿರೋ ಅಂತ ವಸ್ತುನ ಹುಡ್ಕಕ್ಕೆ ಫಸ್ಟ್ ಟೈಮು ಮಕ್ಕಳನ್ನ ಕರ್ಕೊಂಡು ಈಚೆ ಬರ್ತಾಳೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಗೋ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಮನೆ ಸಿಗುತ್ತೆ. ಈ ಮನೆ ಒಳಗಡೆ ಹೋಗಿ ಎಲ್ಲಾ ಡೋರ್ ಮತ್ತೆ ವಿಂಡೋಸ್ ನ ಲಾಕ್ ಮಾಡ್ತಾರೆ. ಮತ್ತೆ ಕಣ್ಣಿಗೆ ಕಟ್ಕೊಂಡಿರೋ ಬಟ್ಟೆನ ತೆಗಿತಾರೆ. ಮನೆ ಎಲ್ಲ ಚೆಕ್ ಮಾಡ್ತಾರೆ. ತಿನ್ನಕ್ಕೆ ಅಂತ ಒಂದು ಕ್ರೀಮ್ ಬಿಸ್ಕೆಟ್ ಸಿಗುತ್ತೆ. ಈ ಕ್ರೀಮ್ ಬಿಸ್ಕೆಟ್ ಎಲ್ರು ತಿಂತಾರೆ. ಚಿಕ್ಕ ಮಕ್ಳಂತೂ ತುಂಬಾನೇ ಖುಷಿಯಾಗಿರ್ತಾರೆ. ಈ ಚಿಕ್ಕ ಮಕ್ಳು ಖುಷಿಯಾಗಿರೋಕೆ ಮತ್ತೊಂದು ಕಾರಣ ಏನಂದ್ರೆ ಇವ್ರು ಹುಟ್ಟಾಗಿಂದ ಮನೆ ಬಿಟ್ಟು ಎಲ್ಲಿಗೂ ಹೋಗೇ ಇರಲ್ಲ. ಫಸ್ಟ್ ಟೈಮು ಮನೆ ಬಿಟ್ಟು ಇಷ್ಟು ದೂರ ಬಂದಿರ್ತಾರೆ. ಆದ್ರಿಂದ ಇವರು ತುಂಬಾನೇ ಖುಷಿಯಾಗಿರ್ತಾರೆ. ಆದ್ರೆ ಸಡನ್ ಆಗಿ ಕೆಲವೊಂದು ಸೈಕೋಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದನ್ನ ನೋಡಿ ಟಾಮ್ ಮ್ಯಾಲರಿ ಮತ್ತೆ ಮಕ್ಕಳಿಗೆ ಹೇಳ್ತಾನೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಇದೇ ಸರಿಯಾದ ಟೈಮ್. ನಾನ್ ಅವ್ರನ್ನ ಮಾತಲ್ಲಿ ಮರಳು ಮಾಡಿ ಡೈವರ್ಟ್ ಮಾಡ್ತೀನಿ. ನೀನು ಯಾರಿಗೂ ಗೊತ್ತಾಗದೆ ಹಿಂದಿನ ದಾರಿಯಿಂದ ಎಸ್ಕೇಪ್ ಆಗ್ಬಿಡು. ಹಾಗೆ ನದಿ ಮಾರ್ಗದಿಂದ ರೇಡಿಯೋದಲ್ಲಿ ಹೇಳಿದ್ರಲ್ಲ ಆ ಸೇಫ್ ಜಾಗಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಮ್ಯಾಲರಿಗೆ ಟಾಮ್ ನ ಒಂಟಿಯಾಗಿ ಬಿಟ್ಟು ಹೋಗೋಕೆ ಮನ್ಸೇ ಇರೋದಿಲ್ಲ. ಆಗ ಟಾಮ್ ಮ್ಯಾಲರಿಗೆ ಅರ್ಥ ಮಾಡಿಸ್ತಾನೆ, ನಾವು ಉಳಿಬೇಕಂದ್ರೆ ನಮ್ಮಲ್ಲಿ ಯಾರಾದ್ರೂ ಒಬ್ರು ಪ್ರಾಣ ಬಿಡ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ. ನಂತರ ಟಾಮ್ ಮ್ಯಾಲರಿ ಮತ್ತೆ ಮಕ್ಕಳನ್ನ ಹಿಂದಿನ ದಾರಿಯಿಂದ ಕಳಿಸ್ತಾನೆ. ಟಾಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈಯಲ್ಲಿ ಶಾರ್ಟ್ ಗನ್ ಇಟ್ಕೊಂಡು ಆ ಸೈಕೋಗಳ ಮುಂದೆ ಹೋಗಿ ನಿಂತ್ಕೋತಾನೆ. ಸೈಕೋಗಳು ಟಾಮ್ಗೆ ಕಣ್ಮೇಲಿರೋ ಬಟ್ಟೆನ ತೆಗಿ ಅಂತ ಹೇಳ್ತಾರೆ. ಆದ್ರೆ ಟಾಮ್ ಮ್ಯಾಲರಿ ಮತ್ತೆ ಮಕ್ಕಳು ಸೇಫ್ ಆಗಿ ಎಸ್ಕೇಪ್ ಆಗ್ಲಿ ಅಂತ ಗುಲಾಮರ್ನ ಮಾತಲ್ಲೇ ಡೈವರ್ಟ್ ಮಾಡಕ್ಕೆ ನೋಡ್ತಾನೆ. ಆದ್ರೆ ಬ್ಯಾಡ್ ಲಕ್ ಏನಂದ್ರೆ ಗುಲಾಮರು ಮ್ಯಾಲರಿ ತಪ್ಪಿಸ್ಕೊಂಡು ಓಡ್ತಿರೋದನ್ನ ನೋಡ್ಬಿಡ್ತಾರೆ. ಒಬ್ಬ ಗುಲಾಮ ಶಬ್ದ ಮಾಡ್ತಾ ಮ್ಯಾಲರಿನ ಇಟ್ಕೊಂಡು
ಇಟ್ಕೊಳಕ್ಕೆ ಓಡ್ತಾನೆ. ಟಾಮ್ ತಕ್ಷಣ ಈ ಶಬ್ದ ಕೇಳಿ ಗನ್ನೆತ್ತಿ ಫೈರ್ ಮಾಡಿ ಇಬ್ರು ಕತೆ ಮುಗಿಸ್ತಾನೆ. ಈ ಫೈಟ್ ಮಧ್ಯದಲ್ಲಿ ಟಾಮ್ಗೂ ಕೂಡ ಗಾಯ ಆಗುತ್ತೆ. ಈಗ ಕಣ್ಮುಚ್ಕೊಂಡು ಮಿಕ್ದವ್ರನ್ನ ಸಾಯಿಸೋದು ತುಂಬಾ ಕಷ್ಟ ಅಂತ ಗೊತ್ತಾಗಿ ಒಂದು ದೊಡ್ಡ ರಿಸ್ಕ್ ತಕೊಂಡು ಕಣ್ಣಿಗೆ ಕಟ್ಕೊಂಡಿರೋ ಬಟ್ಟೆನ ತೆಗ್ದಾಕಿ ಇನ್ನೊಬ್ಬನ ಶೂಟ್ ಮಾಡಿ ಸಾಯಿಸ್ತಾನೆ. ಈಗ ಒಬ್ಬನೇ ಒಬ್ಬ ಗುಲಾಮ ಉಳ್ದಿರ್ತಾನೆ. ಅವನ್ನ ಸಾಯಿಸಕ್ಕೆ ಅಂತ ಹೋದಾಗ ರಾಕ್ಷಸ ಅಲ್ಲಿಗೆ ಬಂದ್ಬಿಡುತ್ತೆ. ಟಾಮ್ ನೋಡ್ಬಿಡ್ತಾನೆ. ಟಾಮ್ ಇನ್ನೇನು ಕಂಟ್ರೋಲ್ ಕಳ್ಕೊಳ್ಳೋ ಅಷ್ಟ್ರಲ್ಲಿ ಟಾಮ್ ಕೊನೆಯ ಗುಲಾಮನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಮತ್ತೆ ಅದೇ ಗನ್ನಿಂದ ಅವನಾಗವನೇ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಈ ಕಡೆ ಮ್ಯಾಲರಿಗೆ ಬುಲೆಟ್ ಶಬ್ದ ಕೇಳಿ ಅರ್ಥ ಆಗುತ್ತೆ ಟಾಮ್ ಕೂಡ ಸತ್ತೋದ ಅಂತ. ಮ್ಯಾಲರಿ ಮಕ್ಳನ್ನ ಕರ್ಕೊಂಡು ದೂರದಲ್ಲಿರೋ ಒಂದು ಮನೆ ಒಳಗಡೆ ಹೋಗಿ ಬಚ್ಚಿಟ್ಕೋತಾಳೆ. ಮ್ಯಾಲರಿ ಅಂತೂ ಟಾಮ್ ಬಗ್ಗೆ ನೈಟ್ ಪೂರ್ತಿ ಯೋಚನೆ ಮಾಡ್ತಾ ತುಂಬಾ ಅಂದ್ರೆ ತುಂಬಾನೇ ಅಳ್ತಾಳೆ. ಮತ್ತೆ ಕೊನೆಗೆ ಮನ್ಸ್ನ ಗಟ್ಟಿ ಮಾಡ್ಕೊಂಡು ಆ ಸೇಫ್ ಜಾಗಕ್ಕೆ ಹೋಗೋಕೆ ರೆಡಿ ಆಗ್ತಾಳೆ. ಕಣ್ಮೇಲಿರೋ ಬಟ್ಟೆನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಮಕ್ಕಳಿಗೆ ಎಲ್ಲಾನು ಹೇಳ್ತಾ ಅರ್ಥ ಮಾಡಿಸಿ ನಂತರ ಮ್ಯಾಲೋರಿ ಬರ್ಡ್ಸ್ ನ ಬಾಕ್ಸ್ ಅಲ್ಲಿ ಹಾಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹಗ್ಗದ ಸಹಾಯದಿಂದ ನದಿ ಹತ್ರ ಹೋಗ್ತಾರೆ. ಈ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ರಲ್ಲ ಅದೇ ಸೀನ್ ಇದು. ನಂತರ ಬೋಟ್ ನ ಸೀದಾ ಮಾಡಿ ಪಯಣ ಶುರು ಮಾಡ್ತಾರೆ. ಸ್ವಲ್ಪ ಗಂಟೆಗಳ ಜರ್ನಿ ಆದ್ಮೇಲೆ ಮ್ಯಾಲೋರಿ ಆ ಸೇಫ್ ಜಾಗದ ಜನರೊಂದಿಗೆ ರೇಡಿಯೋ ಕನೆಕ್ಟ್ ಮಾಡಕ್ಕೆ ನೋಡ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಬರ್ಡ್ ಗಳು ಜೋರಾಗಿ ಶಬ್ದ ಮಾಡೋಕೆ ಶುರು ಮಾಡ್ತವೆ. ಆದ್ರೆ ಅದೇ ಟೈಮ್ಗೆ ಯಾವ್ದೋ ಒಂದು ಭಯಾನಕವಾದ ಧ್ವನಿ ಮ್ಯಾಲರಿನ ಪದೇ ಪದೇ ಕರೆಯೋಕೆ ಶುರು ಮಾಡುತ್ತೆ. ಆದ್ರೆ ಮ್ಯಾಲರಿ ಇದನ್ನೆಲ್ಲ ಇಗ್ನೋರ್ ಮಾಡ್ತಾ ಮುಂದೆ ಹೋಗ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಧ್ವನಿ ಇನ್ನು ಹತ್ರ ಬರೋಕೆ ಶುರು ಆಗುತ್ತೆ. ಈಗ ನಮ್ಗೆ ಆ ಧ್ವನಿ ಯಾರ್ದು ಅಂತ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಮ್ಯಾಲರಿ ಹತ್ತಿರ ಬಂದು ನಿನ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದನ್ನ ತೆಗೆದ್ಬಿಡು, ಈ ಜಾಗ ತುಂಬಾ ಸೇಫ್ ಆಗಿದೆ, ನನ್ನ ಹತ್ರ ಊಟ ಕೂಡ ಇದೆ ಅಂತ ನಂಬಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮ್ಯಾಲರಿ ಮಕ್ಕಳನ್ನ ಬ್ಲಾಂಕೆಟ್ ಕೆಳಗಡೆ ಮುಚ್ಚಿ ಗನ್ನಿಂದ ಸುತ್ತ ಸುಮ್ನೆ ಶೂಟ್ ಮಾಡೋಕೆ ಶುರು ಮಾಡ್ತಾಳೆ. ಇದನ್ನ ನೋಡಿ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಇವಳು ನನ್ ಮಾತ್ ಕೇಳೋದಿಲ್ಲ ಅಂತ. ಬೋಟ್ ಹತ್ರ ಬಂದು ಮ್ಯಾಲೋರಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮತ್ತೆ ಕಣ್ಮೇಲಿರೋ ಬಟ್ಟೆನ ತೆಗಿಯಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮ್ಯಾಲೋರಿ ತನ್ನನ್ನ ತಾನು ಉಳಿಸ್ಕೊಳ್ಳೋಕೆ ಕೈಗೆ ಸಿಕ್ಕ ಒಂದು ವೆಪನ್ ಇಂದ ದಾಳಿ ಮಾಡಿ ಅಲ್ಲೇ ಸಾಯಿಸ್ತಾಳೆ. ಮತ್ತೆ ಅಲ್ಲಿಂದ ಹೇಗೋ ತಪ್ಪಿಸ್ಕೋತಾಳೆ. ಹೀಗೆ ಪ್ರಯಾಣ ಮಾಡ್ತಾ ಮ್ಯಾಲರಿ ಮತ್ತೆ ಮಕ್ಕಳಿಗೆ ಬರೋಬ್ಬರಿ 24 ಗಂಟೆ ಕಳೆದು ಹೋಗಿತ್ತು. ಎಲ್ರಿಗೂ ತುಂಬಾನೇ ಸುಸ್ತಾಗ್ತಿರುತ್ತೆ. ಆಗ ಸಡನ್ ಆಗಿ ಇವ್ರ ಬೋಟು ನೀರಲ್ಲಿ ಇರೋ ಒಂದು ಟ್ರಕ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಫೋರ್ಸ್ಗೆ ಮ್ಯಾರಿ ಮಗ ಮತ್ತೆ ತಿಂಡಿ ವಸ್ತುಗಳು ಎಲ್ಲಾ ನೀರಲ್ಲಿ ಬಿದ್ದೋಗುತ್ತೆ. ಮ್ಯಾಲರಿ ತಕ್ಷಣ ರಿಯಾಕ್ಟ್ ಮಾಡ್ತಾಳೆ. ಚಿಕ್ಕ ಹುಡ್ಗ ನೀರಲ್ಲಿ ಮುಳುಗೋ ಅಷ್ಟ್ರಲ್ಲಿ ಮ್ಯಾಲರಿ ಕಾಪಾಡ್ತಾಳೆ. ಆದ್ರೆ ತಿಂಡಿ ವಸ್ತುಗಳು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ನೋಡಿ ಮ್ಯಾಲರಿಗೆ ಫುಲ್ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ತಿನ್ನೋಕೆ ಏನು ಸಿಗ್ಲಿಲ್ಲ ಅಂದ್ರೆ ಇವರು ಹೊಟ್ಟೆ ಹಸುವಿನಿಂದಲೇ ಸಾಯೋ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಮ್ಯಾಲೋರಿ ಊಟ ಹುಡ್ಕೋಕೆ ಅಂತ ಬೋಟ್ ನ ನದಿ ದಡಕ್ಕೆ ತಂದು ನಿಲ್ಲಿಸ್ತಾಳೆ. ಮತ್ತೆ ಮಕ್ಕಳಿಗೆ ಹೇಳ್ತಾಳೆ ಏನೇ ಆದ್ರೂ ಸರಿ ನೀವಿಬ್ರು ಬೋಟ್ ನಲ್ಲೇ ಇರ್ಬೇಕು, ಮತ್ತೆ ಏನೇ ಆಗ್ಲಿ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗಿಲೇಬಾರ್ದು ಅಂತ ವಾರ್ನಿಂಗ್ ಕೊಟ್ಟು ಹೇಳ್ತಾಳೆ. ನಂತರ ಮ್ಯಾಲೋರಿ ಬೋಟ್ಗೆ ಒಂದು ಹಗ್ಗ ಕಟ್ಟಿ ಊಟ ಹುಡ್ಕೋಕೆ ಕಾಡಿನ ಮಧ್ಯೆ ಇರೋ ಒಂದು ಮನೆ ಒಳಗಡೆ ಹೋಗ್ತಾಳೆ. ಇಲ್ಲಿ ಮ್ಯಾಲೋರಿಗೆ ಸ್ವಲ್ಪ ಊಟ ಸಿಗುತ್ತೆ. ಆದ್ರೆ ಊಟನ ಎತ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಆ ರಾಕ್ಷಸ ಮ್ಯಾಲೋರಿ ಹಿಂದೆ ಬೀಳುತ್ತೆ. ಮನುಷ್ಯರ ಧ್ವನಿಯಲ್ಲಿ ಮ್ಯಾಲರಿನ ಕರೆಯೋಕೆ ಶುರು ಮಾಡುತ್ತೆ. ಮ್ಯಾಲರಿ ಗನ್ನಿಂದ ಎಲ್ಲಾ ಕಡೆ ಶೂಟ್ ಮಾಡ್ತಾ ಸ್ಪೀಡ್ ಆಗಿ ಬೋಟ್ ಕಡೆ ಓಡ್ತಾಳೆ. ಬುಲೆಟ್ ಶಬ್ದ ಕೇಳಿ ಒಲಿಂಪಿಯಾ ಮಗಳು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಬೋಟ್ ಇಂದ ಹೊರಗೆ ಬಂದ್ಬಿಡ್ತಾಳೆ. ಮ್ಯಾಲರಿನ ಉಡ್ಕೊಂಡು ನೇರವಾಗಿ ರಾಕ್ಷಸನ ಕಡೆಗೆ ಹೊರಟೋಗ್ತಾಳೆ. ಆ ರಾಕ್ಷಸ ಕಣ್ಮೇಲಿರೋ ಬಟ್ಟೆನ ತೆಗಿ ಅಂತ ಹೇಳುತ್ತೆ. ಈ ಚಿಕ್ಕ ಹುಡ್ಗಿ ತೆಗಿಯೋದಾ ಬೇಡವಾ ಅಂತ ಯೋಚನೆ ಮಾಡ್ತಿರುತ್ತೆ. ಕರೆಕ್ಟ್ ಟೈಮ್ಗೆ ಮ್ಯಾಲರಿ ಈ ಚಿಕ್ಕ ಹುಡ್ಗಿನ ಸೊಂಟಕ್ಕೆ ಕಟ್ಟಿರೋ ಹಗ್ಗದಿಂದ ಹೇಳ್ಕೊತಾಳೆ. ಮತ್ತೆ ವಾಪಸ್ ಬೋಟ್ ಮೇಲೆ ಕರ್ಕೊಂಡು ಹೋಗ್ತಾಳೆ. ನಿನ್ಗೆ ಬೋಟ್ ಇಂದ ಕೆಳಗಡೆ ಇಳಿಬಾರ್ದು ಅಂದಿದ್ದು ಕೇಳಿಸ್ಲಿಲ್ವಾ ಅಂತ ಮ್ಯಾಲರಿ ಕೋಪದಿಂದ ಬೈತಾಳೆ. ನಂತರ 3 ಜನನು ಮತ್ತೆ ಪಯಣ ಮುಂದುವರಿಸ್ತಾರೆ. ಈಗ ಮ್ಯಾಲರಿ ಮತ್ತೆ ಮಕ್ಕಳು ಸತತವಾಗಿ 48 ಗಂಟೆಯಿಂದ ಜರ್ನಿ ಮಾಡ್ತಾನೆ ಇದ್ರು. ಮ್ಯಾಲರಿ ಮಕ್ಕಳಿಗೆ ಹೇಳ್ತಾಳೆ ಮುಂದೆ ನದಿಯಲ್ಲಿ ದೊಡ್ಡ ಇಳಿಜಾರು ಬರುತ್ತೆ, ಅಲ್ಲಿ ನೀರಿನ ಫೋರ್ಸ್ ತುಂಬಾನೇ ಜಾಸ್ತಿ ಇರುತ್ತೆ, ಆದ್ರಿಂದ ಬೋಟ್ ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಸ್ವಲ್ಪ ದೂರ ಹೋಗ್ತಿದಂಗೆ ನೀರಿನ ಫೋರ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಇವರು ಕೂಡ ಬೋಟ್ ನ ಗಟ್ಟಿಯಾಗಿ ಇಟ್ಕೋತಾರೆ. ಆದ್ರೆ ಈ ಜಾಗ ತುಂಬಾನೇ ಡೇಂಜರಸ್ ಆಗಿರುತ್ತೆ. ಸಡನ್ ಆಗಿ ಬೋಟ್ ಪಲ್ಟಿ ಹೊಡೆಯುತ್ತೆ. 3 ಜನನು ನೀರಲ್ಲಿ ಬಿದ್ದೋಗ್ತಾರೆ. 3 ಜನನು ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಮ್ಯಾಲರಿ ಹೇಗೋ ಕಷ್ಟಪಟ್ಟು ಚಿಕ್ಕ ಹುಡ್ಗನ ಇಟ್ಕೋತಾಳೆ. ಈ ಕಡೆ ಚಿಕ್ಕ ಹುಡ್ಗಿ ಕೂಡ ದಡಕ್ಕೆ ಸೇರ್ಕೊಂಡಿರ್ತಾಳೆ. ಮ್ಯಾಲರಿ ಕೂಡ ದಡಕ್ಕೆ ಬರ್ತಾಳೆ. ಮೊದ್ಲು ಚಿಕ್ಕ ಹುಡ್ಗಿನ ಚೆಕ್ ಮಾಡ್ತಾಳೆ. ಕಣ್ಗಾಕಿರೋ ಬಟ್ಟೆ ಬಿಚ್ಕೊಂಡಿರುತ್ತೆ. ಬಟ್ಟೆನ ಸರಿ ಮಾಡಿ ಚಿಕ್ಕ ಹುಡ್ಗಿ ಹತ್ರ ಇರೋ ಬರ್ಡ್ ಗಳನ್ನ ಚೆಕ್ ಮಾಡ್ತಾಳೆ. ಬರ್ಡ್ ಗಳಿಗೂ ಕೂಡ ಏನು ಆಗಿರೋದಿಲ್ಲ. ಇನ್ನೇನ್ ಇವ್ರ ಡೆಸ್ಟಿನೇಷನ್ ತುಂಬಾನೇ ಹತ್ರ ಇರುತ್ತೆ. ನಂತರ ಕಾಡಿನ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಬರ್ಡ್ ಗಳ ಚಿಲಿಪಿಲಿ ಶಬ್ದ ಕೇಳಿಸುತ್ತೆ. ಇದನ್ ಕೇಳಿದ ತಕ್ಷಣ ರೇಡಿಯೋದಲ್ಲಿ ಹೇಳಿದ್ದು ನೆನಪು ಬಂದು ಶಬ್ದ ಬಂದ ಡೈರೆಕ್ಷನ್ ಅಲ್ಲೇ ಮುಂದೆ ಹೋಗ್ತಾರೆ. ಆದ್ರೆ ಆ ರಾಕ್ಷಸ ಇಲ್ಲಿ
ಅಲ್ಲಿಗೂ ಬಂದು ಇವ್ರನ್ನ ಫಾಲೋ ಮಾಡಕ್ಕೆ ಶುರು ಮಾಡುತ್ತೆ. ಕಣ್ಮೇಲಿರೋ ಬಟ್ಟೆನ ತೆಗಿ ಮ್ಯಾಲರಿ, ನಾನು ಟಾಮ್, ನಾನು ಒಲಿಂಪಿಯಾ, ಕಣ್ ತೆಗ್ದು ಒಮ್ಮೆ ನನ್ನ ನೋಡು ಪಾಪು ಅಂತ ಹೇಳ್ತಾ ನಾನಾ ರೀತಿಯಲ್ಲಿ ಬ್ರೈನ್ ವಾಶ್ ಮಾಡಕ್ಕೆ ನೋಡುತ್ತೆ. ಆದ್ರೆ ಮ್ಯಾಲರಿ ಮಕ್ಳಿಗೆ ಈ ಶಬ್ದದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಇಗ್ನೋರ್ ಮಾಡಿ ಮುಂದೆ ನಡೀರಿ ಅಂತ ಧೈರ್ಯ ತುಂಬ್ತಾಳೆ. ನಂತರ ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಮ್ಯಾಲರಿ ಒಂದು ಹಳ್ಳದಲ್ಲಿ ಬಿದ್ದು ಪ್ರಜ್ಞೆ ತಪ್ಪೋಗ್ತಾಳೆ. ಮ್ಯಾಲರಿ ಎಲ್ಲಿಗೆ ಹೋದ್ಲು ಅಂತ ಮಕ್ಕಳು ಯೋಚನೆ ಮಾಡ್ತಾ ಗಾಬರಿ ಆಗ್ತಾರೆ. ಮಕ್ಕಳು ಮ್ಯಾಲರಿನ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಸರಿಯಾದ ಚಾನ್ಸ್ ಅಂತ ಆ ರಾಕ್ಷಸ ಮ್ಯಾಲರಿ ವಯಸ್ಸಲ್ಲಿ ಮಕ್ಕಳಿಗೆ ಕಣ್ಮೇಲಿರೋ ಬಟ್ಟೆನ ತೆಗಿರಿ ಅಂತ ಹೇಳುತ್ತೆ. ಪಾಪ ಈ ಚಿಕ್ಕ ಮಕ್ಕಳು ಮ್ಯಾಲರಿನೇ ಹೇಳ್ತಿರೋದು ಅಂತ ಅನ್ಕೊಂಡು ಕಣ್ಮೇಲಿರೋ ಬಟ್ಟೆನ ತೆಗಿಯಕ್ಕೆ ಹೋಗ್ತಾರೆ. ಆದ್ರೆ ಕರೆಕ್ಟ್ ಟೈಮ್ಗೆ ಮ್ಯಾಲರಿಗೆ ಪ್ರಜ್ಞೆ ಬರುತ್ತೆ. ಮ್ಯಾಲರಿ ಜೋರಾಗಿ ಕಿರುಚ್ತಾ ಹೇಳ್ತಾಳೆ ಕಣ್ಮೇಲಿರೋ ಬಟ್ಟೆನ ತೆಗಿಬೇಡಿ ಅಂತ. ನಂತರ ಮ್ಯಾಲರಿ ಮಕ್ಕಳು ವಾಯ್ಸ್ ಫಾಲೋ ಮಾಡ್ಕೊಂಡು ಮಕ್ಕಳ ಹತ್ರ ಬರ್ತಾಳೆ. ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಬರ್ಡ್ ಗಳ ಶಬ್ದ ಬರ್ತಿರೋ ಕಡೆಗೆ ಓಡಕ್ಕೆ ಶುರು ಮಾಡ್ತಾಳೆ. ಇವ್ರನ್ನ ಹೇಗಾದ್ರೂ ತಡಿಲೇಬೇಕು ಅಂತ ಆ ರಾಕ್ಷಸ ಎಲ್ಲಾ ಪ್ರಯತ್ನ ಮಾಡುತ್ತೆ. ಆದ್ರೆ ಇವರು ಅದೆಲ್ಲಾನು ಇಗ್ನೋರ್ ಮಾಡಿ ಫೈನಲಿ ಆ ಸೇಫ್ ಜಾಗಕ್ಕೆ ಬಂದು ತಲುಪ್ತಾರೆ. ಮ್ಯಾಲರಿ ಬಾಕ್ಲ ಹತ್ರ ಹೋಗಿ ಪ್ಲೀಸ್ ಬಾಕ್ಲು ತೆಗಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಒಳಗಡೆ ಇರೋರು ಬಾಕ್ಲು ತೆಗ್ದಿ ಮ್ಯಾಲರಿ ಮತ್ತೆ ಮಕ್ಕಳನ್ನ ಒಳಗಡೆ ಕರ್ಕೋತಾರೆ. ಮ್ಯಾಲರಿ ಒಳಗಡೆ ಬಂದಿದ ತಕ್ಷಣ ಫಸ್ಟ್ ಕಣ್ ಚೆಕ್ ಮಾಡ್ತಾರೆ. ಮ್ಯಾಲರಿ ಇನ್ಫೆಕ್ಟೆಡ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಕಾಲೋನಿ ಒಳಗಡೆ ಸೇರ್ಸ್ಕೋತಾರೆ. ಮ್ಯಾಲರಿ ಕಣ್ಣು ಓಪನ್ ಮಾಡಿ ನೋಡ್ತಾಳೆ. ಆಗ ಮ್ಯಾಲರಿಗೆ ಒಂದು ಸತ್ಯ ಗೊತ್ತಾಗುತ್ತೆ, ಇದು ಒಂದು ಬ್ಲೈಂಡ್ ಸ್ಕೂಲ್ ಅಂತ. ನಂತರ ಮ್ಯಾಲರಿ ರಿಕ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಭೇಟಿ ಮಾಡ್ತಾಳೆ. ಇವನು ಬೇರೆ ಯಾರು ಅಲ್ಲ, ರೇಡಿಯೋದಲ್ಲಿ ಮ್ಯಾಲರಿ ಮತ್ತೆ ಟಾಮ್ಗೆ ಈ ಜಾಗದ ಅಡ್ರೆಸ್ ಕೊಟ್ಟಿರ್ತಾನಲ್ಲ ಆ ವ್ಯಕ್ತಿ ಇವನೇ. ಇಲ್ಲಿ ಮೆಜಾರಿಟಿ ಜನರಿಗೆ ಕಣ್ಣೇ ಕಾಣಿಸಲ್ಲ, ಇದರಿಂದ ಆ ರಾಕ್ಷಸ ಇವ್ರನ್ನ ಏನು ಮಾಡೋಕೆ ಆಗೋದೇ ಇಲ್ಲ. ಆದ್ರಿಂದ ಈ ಜಾಗ ತುಂಬಾನೇ ಸೇಫ್ ಆಗಿದೆ ಅಂತ ಮ್ಯಾಲರಿಗೆ ಅರ್ಥ ಆಗುತ್ತೆ. ಹಾಗೆ ಈ ಕಾಲೋನಿ ಒಳಗಡೆ ತುಂಬಾನೇ ಬರ್ಡ್ಸ್ ಗಳು ಇರುತ್ತೆ. ಮ್ಯಾಲರಿ ಕೂಡ ಇವಳ ಜೊತೆ ತಂದಿದ್ದ ಬರ್ಡ್ ನ ಕೂಡ ಸ್ವತಂತ್ರವಾಗಿ ಹಾರಾಡ್ಲಿ ಅಂತ ಬಿಟ್ಬಿಡ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಪಾರ್ಟ್ 2 ಕೂಡ ಇದೆ. ನಿಮ್ಗೆ ಏನಾದ್ರೂ ಪಾರ್ಟ್ 2 ಮೂವಿದು ಎಕ್ಸ್ಪ್ಲನೇಷನ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನಿ ವೈಬ್.